ರಾಜಕೀಯ ಪಿತೂರಿಯಿಂದ ಹುಟ್ಟು ಹಬ್ಬವನ್ನ ತಡೆಯುವ ಯತ್ನ ಮಾಡಲಾಗುತ್ತಿದೆ. ಎಷ್ಟೇ ಕಿರುಕುಳ ನೀಡಿದರೂ ಜನ ಸೇವೆ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅಶ್ವಥ್ ನಾರಾಯಣ್ ಅವರು ಆರೋಪಿಸಿದರು. ನಮ್ಮ ಒಂದು 15-20 ಸಾವಿರ ಜನ ಸೇರಬಾರ್ದು, ಸೇರಿಸ್ತಾರೆ ನಾರಾಯಣವರನ್ನ ಒಂದು ಭಯ ಬಂದು ಯಾರು ಜನ ಸೇರ್ದಿದ್ದಂಗೆ ಆಗಲಿ ಅಂತ ಹೇಳಿ ಈ ಪಿತೂರಿ ಮಾಡ್ತಾವ್ರೆ. ಬಹಳ ನೋವಾಗ್ತದೆ. ನಾನು ಒಬ್ಬ ಹಿಂದುಳಿದ ಹುಡುಗ ನಾಯಕ ಅಥವಾ ಹುಡುಗ ಮಾಡ್ತಿದ್ದೀನಿ. ನನ್ನ ವೈಯಕ್ತಿಕವಾಗಿ ದುಡ್ಡು ಮಾಡಕ್ ಬಂದಿಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಬದುಕನ್ನು ರೂಪಿಸ್ಕೊಂಡು ಬಂದಿದ್ದೀನಿ. ನನ್ನ ಬದುಕಲ್ಲಿ ಏನಾನ ಅಳಿಲ್ ಸೇವೆ ಮಾಡ್ತಿದ್ದೀನಿ ಈ ತಾಲೂಕಂದ್ರೆ ನನ್ನ ಶಕ್ತಿ ಮೀರಿ ಮಾಡ್ತಿರೋದು. ನಾನು ಯಾವುದು ಗೌರ್ಮೆಂಟಿಂದ ದುಡ್ಡು ಮಾಡ್ತಿಲ್ಲ, ಗೌರ್ಮೆಂಟಿಂದ ತಂದು ಲೂಟಿ ಹೊಡೆದು ಬಂದು ನಾನೇನು ಸಹಾಯ ಮಾಡ್ತಿಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಿದ್ದೀನಿ. ಪುತ್ತೂರು ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನ ಜಾತಿ ನೋಡಿ ಮತ ಹಾಕುವುದಿಲ್ಲ, ಪ್ರೀತಿ ನೋಡಿ ಮತ ಹಾಕುತ್ತಾರೆ. ಹುಟ್ಟು ಹಬ್ಬದ ಅಂಗವಾಗಿ ಆಯೋಜಿಸಿರುವ ಪ್ರತಿಭಾ ಪುರಸ್ಕಾರ, ಬಡ ಮಕ್ಕಳಿಗೆ ನೋಟ್ಬುಕ್ಸ್ಗಳ ವಿತರಣೆ, ಮಹಿಳೆಯರಿಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನ ತಡೆಯುವ ಕುತಂತ್ರ ಮಾಡಲಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 17,000 ಮಕ್ಕಳು ನೋಟ್ಬುಕ್ ಕೊಟ್ಟಿದ್ದೀವಿ ಆಲ್ರೆಡಿ. ಇನ್ನೊಂದು 1,000 ಮಕ್ಕಳು ಬ್ಯಾಲೆನ್ಸ್ ಇದೆ, ಕೊಡ್ತೀವಿ. ನಾಳೆ ಬೆಳಗ್ಗೆ ಕೊಡ್ತೀವಿ. ಆಮೇಲೆ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಎಷ್ಟು ಜನನ ಬರಲಿ ಅವ್ರಿಗೆ ಸೀರೆ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕುಂಕುಮ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಸೀರೆ ಕೊಡುವಂಥ ಬಾಗಣ ಕೊಡೋದಂತ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಪ್ರೀತಿ ನಮ್ಮ ಅಭಿಮಾನದ ಮೇಲೆ ಎಷ್ಟು ಜನ ಬರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ. ಎಷ್ಟು ಜನ ಬರಲಿ ಅಷ್ಟು ಜನಕ್ಕೂ ಕೊಡೋಂಥ ಅಂದಾಜು ಎಷ್ಟು ಜನ ಕೊಡ್ತೀರಾ ಸರ್? ಎಷ್ಟು ಜನ? ಒಂದು 10,000-15,000 ಕೊಡ್ತೀವಿ. ಒಂದು 10,000 ಬಂದರೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಕೊಡ್ತೀವಿ ಸರ್. ಮತ್ತೆ ಬೇರೆ ಇನ್ನೇನಿದೆ ಸರ್? ಬೇರೆ ಏನಿಲ್ಲ. ಆಮೇಲೆ ಒಂದು 100 ಮಕ್ಕಳು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಒಂದು 100 ಮಕ್ಕಳಿಗೆ 90 ಮೇಲೆ ಇರತಕ್ಕಂಥವ್ರು, 90% ತೆಗೆದಿರೋರಿಗೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ವಿ. ಆಮೇಲೆ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು 30 ಜನ ಲಾಯರ್ಗಳು ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ಒಂದು ಇಡೀ ತಾಲೂಕಲ್ಲಿ ಆಯ್ಕೆ ಮಾಡಿದ್ದೀವಿ. ಅಂಗವಿಕಲರು ಒಂದು 25 ಜನ ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಳ್ಳೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸನ್ಮಾನ ಮಾಡಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವಿರೂಪಾಕ್ಷಯ್ಯ ಅವರು ಮಾತನಾಡಿ, ರಾಜಕೀಯದಲ್ಲಿ ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಜನ ಕೊಟ್ಟ ಅಧಿಕಾರ ಜನೋಪಯೋಗಕ್ಕೆ ಬಳಸಬೇಕು. ತಿಪಟೂರಿನ ಇತಿಹಾಸದಲ್ಲಿ ಯಾವತ್ತೂ ದ್ವೇಷ ರಾಜಕಾರಣಿ ಮಾಡಿಲ್ಲ. ಆದರೆ ನಮ್ಮ ನಾಯಕರು ಈಗ ದ್ವೇಷ ರಾಜಕಾರಣಕ್ಕೆ ಮುಂದಾಗಿರುವುದು ಖಂಡನೀಯ. ಎಲ್ಲ ಮೀಟಿಂಗ್ ಮಾಡಿಕೊಂಡು ಜನಗಳಿಗೆಲ್ಲ ಹೇಳಿ ಕೇಳ್ಕೊಂಡು ಈ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂಥ ಏನಾದರೂ ಸೌಭಾಗ್ಯ ಸಿಗಲಿ ಇವ್ರಿಗೆ ಅಂತೇಳಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಈಗ ನಾವು ಒಬ್ಬರು ಅಹಿಂದ ವರ್ಗದ ನಾಯಕರು ಮತ್ತು ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥವ್ರು ನಾವು ಏನು ಮಾತಾಡಬೇಕಾಗ್ತದೆ ಅಂದರೆ, ಈ ತಾಲೂಕಿನಲ್ಲಿ ಆಡಳಿತ ಹೋಗಿ ದುರಾಡಳಿತ ಸ್ಟಾರ್ಟ್ ಆಗಿದೆ. ಮೊದಲು ರಾಜರ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ತೊಂದರೆ ಕೊಡ್ತಿರಲ್ಲ, ಆ ಥರ ಆಗಿದೆ. ಪ್ರಜಾಪ್ರಭುತ್ವ ಹೋಗಿದೆ, ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಇದಕ್ಕೆಲ್ಲ ಮುಂದಿನ 2028ಗೆ ನಮ್ಮ ತಾಲೂಕಿನ ಮತದಾರ ಪ್ರಭುಗಳಿದಾರಲ್ಲ, ಅವರು ಕೊಡ್ತಾರೆ. ಯಾಕೆಂದರೆ ಇದೇನು ನಮ್ಮ ಅಪ್ಪನ ಆಸ್ತಿ ಅಲ್ಲ, 100 ವರ್ಷ ನಮಗೆ ಇರೋಕ್ಕೆ, ನನಗೆ ನನ್ನ ಮೊಮ್ಮಕ್ಕಳು ಇದೆಲ್ಲ ಖಾತೆ ಮಾಡಲ್ಲ, 5 ವರ್ಷ ನೋಡ್ತಾರೆ. ಅವನು ಯೋಗ್ಯನಾಗಿ ಜನಸಾಮಾನ್ಯರಿಗೆ ಹೊಂದ್ಕೊಂಡು ಕೆಲಸ ಮಾಡಿದ್ರೆ ಅವರಿಗೆ ಮತ್ತಿಗೆ ಅಧಿಕಾರ ಕೊಡ್ತಾರೆ. ಅಧಿಕಾರ ಏನು ಶಾಶ್ವತರಲ್ಲ. ಇದು ದುರುಪಯೋಗ ಮಾಡ್ಕೊಂತಾರಿಂದ ನಮ್ಮ ತಾಲೂಕಲ್ಲಿ ಈ ಥರ ಯಾವುದೇ ರೀತಿ ನಡೆದಿರಲಿಲ್ಲ. 60-70 ವರ್ಷದಿಂದ ರಾಜಕಾರಣಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಗಂಗಾಧರ್, ಮಂಜಣ್ಣ, ಚಿದಾನಂದ್ ಹೀಗೆ ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.